ನಮಸ್ತೆ ವೀಕ್ಷಕರೇ, NR World ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು JP ನಗರ್ 7th ಬ್ಲಾಕ್ 9th ಫೇಸಲ್ಲಿ ಇದ್ದೀವಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ನಮಗೆ ಡ್ಯೂಪ್ಲೆಕ್ಸ್ ಹೌಸ್ ಅಥವಾ ಟ್ರಿಪ್ಲೆಕ್ಸ್ ಹೌಸ್ ಜೊತೆಗೆ ರೆಂಟಲ್ ಇನ್ಕಮ್ ಕೂಡ ಬರೋ ಥರ ಪ್ರಾಪರ್ಟಿ ತೋರಿಸಿ ಅಂತ. ಅದೇ ರೀಸನ್ಗೆ ನಾವಿವತ್ತು ರೆಂಟಲ್ ಇನ್ಕಮ್ ವಿತ್ ಟ್ರಿಪ್ಲೆಕ್ಸ್ ಹೌಸ್ ಇರೋ ಅಂತ ಮನೆ ತೋರಿಸೋದಕ್ಕೆ ಅಂತ ಬಂದಿದ್ದೀವಿ. ಈಗ ನೀವು ಒಂದು ಆಚೆಯಿಂದ ಒಂದು ಲುಕ್ ತೊಗೊಳ್ಳಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಗೇಟ್ಸ್ ಎಲ್ಲ ನಿಮಗೆ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಯೂಜ್ ಗೇಟ್ಸ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ಆಮೇಲೆ ನಿಮಗೆ CC ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಅದ್ರ ಕನೆಕ್ಷನ್ಸ್ ನಿಮಗೆ ಟ್ರಿಪ್ಲೆಕ್ಸ್ ಹೌಸಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಗಾರ್ಡನಿಂಗಿಗೆ ಸ್ಪೇಸ್ ಬಿಟ್ಟಿದ್ದಾರೆ, 2 ಕಾರ್ನರಲ್ಲೂ ನೀವು ನೋಡ್ಬೋದು. ಮತ್ತು ನಿಮಗೆ ಈ ಕಡೆ ಕೂಡ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ನಿಮಗೆ ಕಾರ್ನರ್ ಪ್ರಾಪರ್ಟಿನೇ ಬರುತ್ತೆ. ಆ್ಯಂಡ್ ಮೇಲೂ ನೀವು ನೋಡ್ಬೋದು ಈ ಫಂಡರ್ ಮ್ಯಾಕ್ಸ್ ಶೀಟಿಂದ ಡಿಸೈನ್ಸ್ ಮಾಡಿದ್ದಾರೆ. ಈಗ ನಾವು ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಇದು ನಿಮಗೆ 30/40 ಪ್ರಾಪರ್ಟಿ ಆಗಿರೋದ್ರಿಂದ ಈ ಪಾರ್ಕಿಂಗ್ ಏರಿಯಾದಲ್ಲಿ ನೀವು ಆಲ್ಮೋಸ್ಟ್ 2 to 3 ಕಾರ್ಸ್ನ ಪಾರ್ಕ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಈ ಪ್ರಾಪರ್ಟಿದ ಅಡ್ವಾಂಟೇಜ್ ಏನಂತಂದರೆ ನಿಮಗೆ ಲಿಫ್ಟ್ ಇದೆ. ಸೊ ಗ್ರೌಂಡ್ ಫ್ಲೋರಿಂದ ಆಲ್ಮೋಸ್ಟ್ ನಿಮಗೆ ಟ್ರಿಪ್ಲೆಕ್ಸ್ ಹೌಸ್ ತನಕನೂ ಕೂಡ ಲಿಫ್ಟ್ ಆಕ್ಸಸ್ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಪಾರ್ಕಿಂಗ್ ಜೊತೆ ಈ ಫ್ಲೋರಲ್ಲಿ ಒಂದು 1 BHK ಹೌಸ್ ಬರುತ್ತೆ. ಹಿಂದೆ ನಿಮಗೆ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ಆಲ್ಮೋಸ್ಟ್ 2 feet ಅಷ್ಟು. ಅದ್ರ ಜೊತೆಗೆ ಗೇಟ್ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ಗೆ ಕವರ್ ಮಾಡಿದ್ದಾರೆ. ಎಲ್ಲ ಸೈಡ್ಸು ನೋಡ್ಬೋದು ನೀವು, ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಕಂಪ್ಲೀಟ್ ಡೋರ್ಸು ಅದೆಲ್ಲ ಕೂಡ ಬರ್ಮಾ ಟೀಕ್ ವುಡ್ದೇ ಆಗಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೇಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸು ವಿತ್ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಸ್ಟೇರ್ಸ್ ಹತ್ರ ಕೂಡ ಬೆಳಕು ಬರಬೇಕು ಅನ್ನೋ ಒಂದು ರೀಸನ್ಗೆ ಈ ಥರ ಗ್ಲಾಸ್ ಹಾಕಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಓಪನ್ ಕೂಡ ಮಾಡ್ಬೋದು. ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ನಿಮಗೆ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಒಂದು ಬರುತ್ತೆ. ಈ ಕಡೆ ನಿಮಗೆ ಇದು ಲಿವಿಂಗ್ ಏರಿಯಾ. ಇಲ್ಲಿ ನಿಮಗೆ ಮೇನ್ ಡೋರ್ ಬ್ಯಾಕ್ ಸೈಡೇ ದೇವ್ರ ಮನೆ ಬರುತ್ತೆ. ಸೊ ನಿಮಗೆ ಮೇನ್ ಡೋರ್ಸ್ ಎಲ್ಲ ಕೂಡ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಇದು TV ಕ್ಯಾಬಿನೆಟ್ ನೀವು ನೋಡ್ಬೋದು. ಅಲ್ಲಿಂದ ಈ ಕಡೆ ನಿಮಗೆ ಕಿಚನ್ ಅಟ್ಯಾಚ್ ಆಗಿದೆ. ಕಿಚನ್ ಮಧ್ಯ ಈ ಸ್ಪೇಸ್ನ ನೀವು ಡೈನಿಂಗ್ ಏರಿಯಾಗೆ ಯುಟಿಲೈಸ್ ಮಾಡ್ಬೋದು. ಇಲ್ಲಿ ಕಿಚನ್ನಲ್ಲಿ ನಿಮಗೆ ಎಲ್ಲ ಕೂಡ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ಸ್ಟೋರೇಜ್ಗೆ. ಸೊ ಮೇಲೆ ಕೂಡ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ. ವೆಂಟಿಲೇಷನ್ಗೆ ನಿಮಗೆ ವಿಂಡೋಸ್ ಇದೆ. ಅದ್ರ ಜೊತೆಗೆ ನಿಮಗೆ ಒಂದು ಯುಟಿಲಿಟಿ ಏರಿಯಾ ಕೂಡ ಅಟ್ಯಾಚ್ ಆಗಿದೆ. ಇಲ್ಲಿ ಈ ಸ್ಪೇಸಲ್ಲಿ ನೀವು ಒಂದು ಸಿಂಕ್ನ ಅಟ್ಯಾಚ್ ಮಾಡ್ಕೊಬೋದು. ಇದು ಫಸ್ಟ್ ಬೆಡ್ರೂಮ್. ಸೊ ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಮೇಲೆ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ಈ ರೂಮಲ್ಲೂ ವೆಂಟಿಲೇಷನ್ಗೆ ವಿಂಡೋಸ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಆ ಕಡೆ ಮತ್ತು ಇಲ್ಲೂ ಕೂಡ ವಿಂಡೋಸ್ ನೋಡ್ಬೋದು. ಸೊ ಈ ವಿಂಡೋಸ್ ನಿಮಗೆ ರೋಡ್ ಸೈಡ್ಗೆ ಬರುತ್ತೆ. ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ ಆಗಿದೆ. ಇದಕ್ಕೆ ನಿಮಗೆ ಒಂದು ಬಾತ್ರೂಮ್ ಕೂಡ ಅಟ್ಯಾಚ್ ಬರುತ್ತೆ. ನಿಮಗೆ ವಾಲ್ ಮೌಂಟೆಡ್ ಕಮೋಡ್ ಅಟ್ಯಾಚ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದು ಸೆಕೆಂಡ್ ರೂಮ್. ನಿಮಗೆ ಇಲ್ಲಿ ಈ ಕಡೆ ವಿಂಡೋಸ್ ಬರುತ್ತೆ ವೆಂಟಿಲೇಷನ್ಗೆ. ಇಲ್ಲೂ ಕೂಡ ನಿಮಗೆ ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜಿಗೆ. ಆ್ಯಂಡ್ ಮೇಲೆ ಕೂಡ ನೀವು ಸ್ಟೋರೇಜ್ ನೋಡ್ಬೋದು. ಸೊ ಈ ರೂಮಲ್ಲಿ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇರೋದಿಲ್ಲ. ಸೊ ಅದಕ್ಕೆ ಈ ಕಡೆ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ನಿಮಗೆ ಎಲ್ಲ ಮನೆಯಲ್ಲೂ ಕೂಡ ಮೇನ್ ಡೋರ್ಸ್ ಎಲ್ಲ ಬರ್ಮಾ ಟೀಕ್ ವುಡ್ದೇ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು.
ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು. ಸೊ ಇಲ್ಲೂ ನೀವು ನೋಡ್ಬೋದು, ನಿಮಗೆ ಸ್ಟೇರ್ಸ್ ಹತ್ರ ಎಂಟ್ರೆನ್ಸಲ್ಲಿ ಕತ್ಲೆ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ. ಸೊ ಅದೇ ರೀಸನ್ಗಾಗಿ ಬೆಳಕು ಬರೋದಕ್ಕೆ ಅಂತ ಈ ಥರ ಗ್ಲಾಸ್ನ ಅಟ್ಯಾಚ್ ಮಾಡಿದ್ದಾರೆ ಅವರು. ಸೊ ಕಂಪ್ಲೀಟ್ ಪ್ಲೇನ್ ವಾಲ್ನ ಬಿಲ್ಡ್ ಮಾಡೋ ಬದಲು ಅವ್ರ ಆ ಥರ ಗ್ಲಾಸ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಈಗ ನಾವು ಟ್ರಿಪ್ಲೆಕ್ಸ್ ಹೌಸ್ ನೋಡ್ಬೋದು. ಇಲ್ಲೂ ನೀವು ಮೇನ್ ಡೋರ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಒಂದು ಕಾರ್ವಿಂಗ್ ಡಿಸೈನ್ ಮಾಡಿ ಒಂದು ಥಿಕ್ ಬರ್ಮಾ ಟೀಕ್ ವುಡ್ದು ಮೇನ್ ಡೋರ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಂಡೋಸ್ ಕೂಡ ನಿಮಗೆ ಬರ್ಮಾ ಟೀಕ್ ವುಡ್ದೇ ಬರುತ್ತೆ. ಸೊ ಈಗ ಇಲ್ಲಿ ನಾವು ಲಿವಿಂಗ್ ಏರಿಯಾದಲ್ಲಿದ್ದೀವಿ. ನೀವಿಲ್ಲಿ ನೋಡ್ಬೋದು ಚಾರ್ಕೋಲ್ ಶೀಟದು ಡೆಕೋರೇಷನ್ಸ್ ಮಾಡಿದ್ದಾರೆ ಟಿ ವಿ ಯೂನಿಟ್ಗೆ. ಇಲ್ಲೆಲ್ಲ ನಿಮಗೆ ಮಾರ್ಬಲ್ಸ್ ಹಾಕಿ ಅದ್ರ ಮೇಲೆ ಗ್ಲಾಸ್ ಅಟ್ಯಾಚ್ ಮಾಡಿ ವಿತ್ ಲೈಟಿಂಗ್ಸ್ ಎಲ್ಲ ಕೂಡ ಇನ್ನೂ ಡೆಕೋರೇಟಿವ್ ಆಗಿ ಮಾಡಿಕೊಡ್ತಾರೆ. ಸೊ ಈ ಕಡೆ ನಿಮಗೆ ವೆಂಟಿಲೇಷನ್ಗೆ ವಿಂಡೋಸ್ ಇದೆ. ಇಲ್ಲಿ ನಿಮಗೆ CCTVದು ಮಾನಿಟರ್ ಬರುತ್ತೆ. ಸೊ ಅದೇ ರೀಸನ್ಗೆ ಇಲ್ಲಿ ನಿಮಗೆ ಕನೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಸ್ಟೆಪ್ಸ್ ಕೆಳಗಡೆ ಕೂಡ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈಗ ಈ ಕಡೆ ನೀವು ದೇವ್ರ ಮನೆ ನೋಡ್ಬೋದು. ಸೊ ಪೂಜಾ ರೂಮ್ಗೂ ಕೂಡ ನಿಮಗೆ ಒಂದು ಒಳ್ಳೆ ವುಡನ್ ಕಾರ್ವಿಂಗ್ದು ಡಿಸೈನ್ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗ್ಲಾಸ್ ಅಟ್ಯಾಚ್ ಮಾಡಿಕೊಡ್ತಾರೆ ಡೋರಿಗೆ. ಇಲ್ಲಿ ನೀವು ಈ ಸ್ಪೇಸ್ನ ಡೈನಿಂಗ್ ಏರಿಯಾ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಅದ್ರ ಪಕ್ಕದಲ್ಲಿ ಈ ಕಡೆ ನಿಮಗೆ ಕಿಚನ್ ಅಟ್ಯಾಚ್ ಬರುತ್ತೆ. ಸೊ ಇಲ್ಲೂ ಕೂಡ ನೀವು ಸಾಫ್ಟ್ ಕ್ಲೋಸರ್ಸ್ ಸ್ಟೋರೇಜ್ನ ನೋಡ್ಬೋದು. ಎಲ್ಲ ಹೈಡ್ರಾಲಿಕ್ ಕ್ಲೋಸರ್ಸ್ ಇದೆ. ಮೇಲೆ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲಿ ಕೂಡ ಕಿಚನಲ್ಲಿ ನಿಮಗೆ ಒಂದು ಯುಟಿಲಿಟಿ ಏರಿಯಾ ಅಟ್ಯಾಚ್ ಆಗಿರುತ್ತೆ. ನಿಮಗೆ ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇರುತ್ತೆ. ಸೊ ಇನ್ ಕೇಸ್ ಓಲ್ಡ್ ಏಜ್ ಪೀಪಲ್ ಏನಾದರೂ ಸ್ಟೇ ಆಗಬೇಕಿದ್ರೆ ನೀವು ಈ ರೂಮ್ನ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲೂ ನಿಮಗೆ ಸ್ಟೋರೇಜಿಗೆ ಯೂಸ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಒಂದು ಸ್ಮಾಲ್ ಸ್ಟೋರೇಜು ವಿತ್ ಡ್ರೆಸ್ಸಿಂಗ್ ಟೇಬಲ್ ಆಗಿ ಮಾಡ್ಕೊಬೋದು ನೀವು. ಆ್ಯಂಡ್ ವೆಂಟಿಲೇಷನ್ಗೆ ವಿಂಡೋಸ್ ಇರುತ್ತೆ. ಸೊ ಇದೆಲ್ಲ ಕೂಡ ನಿಮಗೆ ಹೈಡ್ರೋಲಿಕ್ ಕ್ಲೋಸರ್ಸ್ದು ಕಾಟ್ ಬರುತ್ತೆ. ಸೊ ಈ ಟ್ರಿಪ್ಲೆಕ್ಸ್ ಹೌಸಲ್ಲಿ ನಿಮಗೆ ಎಲ್ಲ ರೂಮ್ಸಲ್ಲೂ ಕೂಡ ಕಾಟ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಅದ್ರ ಪಕ್ಕ ಈ ಕಡೆ ವಾಶ್ ಬೇಸನ್ ಅಟ್ಯಾಚ್ ಮಾಡ್ಬೋದು. ಸೊ ನಿಮಗೆ ಏನು ಆಚೆ ಡಿಸೈನ್ ಮಾಡಿದ್ದಾರೆ ಅದೇ ಥರನೇ ಇಂಟೀರಿಯರ್ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ನೀವು ಮೇಲೆ ಸೀಲಿಂಗ್ ವರ್ಕ್ ಎಲ್ಲ ಕೂಡ ನೋಡ್ಬೋದು. ಸೊ ಇಲ್ಲೂ ನಿಮಗೆ ರೇಲಿಂಗ್ಸು ಸ್ಟೇನ್ಲೆಸ್ ಸ್ಟೀಲ್ದು ರೇಲಿಂಗ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಈ ವಾಲ್ನ ನೀವು ಒಂದು ಡೆಕೋರೇಟಿವ್ ಐಟಮ್ ಇಟ್ಕೊಳ್ಳೋದಕ್ಕೆ ಅಥವಾ ನೀವು ಸ್ಟಡಿ ಟೇಬಲ್ ಆಗೂ ಕನ್ಸಿಡರ್ ಮಾಡ್ಬೋದು. ಇಲ್ಲೂ ಕೂಡ ನಿಮಗೆ ಸೇಮ್ ಮಾರ್ಬಲ್ಸ್ ಹಾಕಿ ಮೇಲ್ಗಡೆ ಗ್ಲಾಸು ವಿತ್ ಲೈಟಿಂಗ್ಸ್ ಎಲ್ಲ ಕೂಡ ಮಾಡಿಕೊಡ್ತಾರೆ. ಸೊ ಅದ್ರ ಕೆಳಗೆ ಕೂಡ ಸ್ಟೋರೇಜ್ ಇದೆ. ಸೊ ಈ ಫ್ಲೋರಲ್ಲಿ ನಿಮಗೆ 3 ರೂಮ್ಸ್ ಬರುತ್ತೆ. ಒಂದು ಚಿಲ್ಡ್ರನ್ ರೂಮ್ ಇದೆ, ಜೊತೆಗೆ 2 ಬೆಡ್ರೂಮ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಟ್ ಆಲ್ರೆಡಿ ಅಟ್ಯಾಚ್ ಆಗಿದೆ. ಸೊ ಆಲ್ಮೋಸ್ಟ್ ಸೆಮಿ ಫರ್ನಿಶ್ಡೇ ಕೊಡ್ತಿದ್ದಾರೆ ಈ ಪ್ರಾಪರ್ಟಿನ ನಿಮಗೆ. ಸೊ ಇಲ್ಲಿ ಸ್ಟೋರೇಜಿಗೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ, ಮೇಲ್ ಸ್ಟೋರೇಜ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ವಾಶ್ರೂಮ್ ಹತ್ತಿರ ಕೂಡ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಈ ಸ್ಟೋರೇಜ್ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಮಿರರ್ ಅಟ್ಯಾಚ್ ಮಾಡಿ. ಸೊ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಇದೆ. ನೀವು ಬೇರೆ ರೂಮ್ಸಿಗೆ ಕಂಪೇರ್ ಮಾಡಿದ್ರೆ ನೀವು ನೋಡ್ಬೋದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೂ ಕೂಡ ನಿಮಗೆ ಕಾಟ್ ಅಟ್ಯಾಚ್ ಆಗಿದೆ. ನಿಮಗೆ ಇಂಟೀರಿಯರ್ ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ವಿತ್ ಲೈಟಿಂಗ್ಸ್ ಎಲ್ಲ ಒಂದು ಬ್ಯೂಟಿಫುಲ್ ವುಡನ್ ಥೀಮ್ ಕಲರ್ ಮ್ಯಾಚಿಂಗ್ ಮಾಡಿ ಡೆಕೋರೇಟ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಆ್ಯಂಡ್ ವಿಂಡೋಸ್ ಇದೆ ವೆಂಟಿಲೇಷನ್ಗೆ. ಇಲ್ಲಿ ನೀವು ಟಿ ವಿ ಯೂನಿಟ್ನ ನೋಡ್ಬೋದು. ಸೊ ಇದ್ರ ಪಕ್ಕ ನಿಮಗೆ ಸ್ಟಡಿ ಟೇಬಲ್ನ ಇಲ್ಲೂ ಕೂಡ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ.
ಆ್ಯಂಡ್ ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅವರು ಈ ಸ್ಪೇಸ್ನೂ ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ವಿತ್ ಸ್ಟೋರೇಜ್, ಇಲ್ಲಿ ಕೂಡ ವಾರ್ಡ್ರೋಬ್ಸ್ ಕೊಟ್ಟು ಅದ್ರ ಜೊತೆಗೆ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರೋ ಥರ ಈ ಸ್ಪೇಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದಕ್ಕೆ ನಿಮಗೆ ಒಂದು ಬಾಲ್ಕನಿ ಅಟ್ಯಾಚ್ ಆಗಿದೆ. ಕಂಪ್ಲೀಟ್ ರೋಡ್ ಸೈಡ್ ವ್ಯೂ ಇರುತ್ತೆ ನಿಮಗೆ. ಸೊ ಈ ಫ್ಲೋರಲ್ಲಿ 2 ರೂಮ್ಸ್ನ ನೋಡಿದ್ದೀವಿ. ಇದು ಕೂಡ ಇನ್ನೂ ಒಂದು ಸ್ಮಾಲ್ ರೂಮ್ ಅಟ್ಯಾಚ್ ಆಗಿದೆ ಈ ಫ್ಲೋರಲ್ಲಿ. ಸೊ ಇದು ನೀವು ಚಿಲ್ಡ್ರನ್ ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ವೆಂಟಿಲೇಷನ್ಗೆ ನಿಮಗೆ 2 ಸೈಡ್ಸ್ ವಿಂಡೋಸ್ ಬರುತ್ತೆ ಆ್ಯಂಡ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಮೇಲೆ ಮತ್ತು ಇಲ್ಲಿ ಫುಲ್. ಆ್ಯಂಡ್ ನಿಮಗೆ ಈ ಸೈಡಿಂದ ನೀವು ಲಿಫ್ಟ್ ಆಕ್ಸೆಸ್ ಮಾಡ್ಬೋದು. ಸೊ ನಿಮಗೆ ಈ ಫ್ಲೋರಿಗೆ ಲಾಸ್ಟ್ ಲಿಫ್ಟ್ ಇರುತ್ತೆ. ಸೊ ಈ ಕಡೆ ಕೂಡ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಜಾಗ. ಸೊ ಈ ಫ್ಲೋರಲ್ಲಿ ನಿಮಗೆ ಲಿಫ್ಟ್ ಎಂಡ್ ಆದಮೇಲೆ ನಿಮಗೆ ನೆಕ್ಸ್ಟ್ ಫ್ಲೋರಲ್ಲಿ ಒಳಗಡೆಯಿಂದನೇ ಎಂಟ್ರಿ ಇರುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ಲಾಸ್ಟ್ ಒಂದು ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನಿಮಗೆ ಈಗ ರೆಂಟಲ್ಗೆ ಬರೋರು ಮೇಲೆ ಟೆರೆಸ್ಗೆ ಆ್ಯಕ್ಸಸ್ ಕೊಟ್ಟಿಲ್ಲ ಅವರು. ಸೊ ಅಷ್ಟು ಸೇಫ್ ಆಗಿರುತ್ತೆ ನಿಮಗೆ. ಸೊ ನಾವೀಗ ಟೆರೆಸ್ಸಲ್ಲಿದ್ದೀವಿ. ಇಲ್ಲೂ ಕೂಡ ಒಂದು ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಇನ್ ಕೇಸ್ ಗೆಸ್ಟ್ ಎಲ್ಲ ಬಂದರೆ ಸ್ಟೇ ಮಾಡೋಕ್ಕೆ ನೀವು ಈ ರೂಮ್ನ ಯೂಸ್ ಮಾಡ್ಬೋದು. ಸೊ ಇದು ಕೂಡ ನಿಮಗೆ ಬಾತ್ರೂಮ್ ಅಟ್ಯಾಚ್ ಬರುತ್ತೆ ಆ್ಯಂಡ್ ಸ್ಟೋರೇಜ್ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಲಿಫ್ಟ್ ರೂಮ್ ಬರುತ್ತೆ. ಅದನ್ನು ಎಲ್ಲ ಸೇಫಾಗಿ ಗೇಟ್ಸಿಂದ ಕವರ್ ಮಾಡಿದ್ದಾರೆ. ಸೊ ಇದು ನಿಮಗೆ ಟೆರೆಸ್ ಏರಿಯಾ ಬರುತ್ತೆ. ನೀವು ನೋಡ್ಬೋದು. ಇದನ್ನು ಇನ್ ಕೇಸ್ ನೀವು ಓಪನ್ ಬಿಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಮಂಗಳೂರು ಟೈಲ್ಸ್ ಅದೆಲ್ಲ ಹಾಕ್ಕೊಂಡು ನೀವು ಕವರ್ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಬೋದು. ನೀವು ಮೇಲೆ ನೋಡ್ತಿರ್ಬೋದು, ಇವರು ಸೋಲಾರ್ ಪ್ರಾವಿಷನ್ ಕೂಡ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿಂದ ಕೂಡ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ HM ವಾರ್ಡ್ ಅಪಾರ್ಟ್ಮೆಂಟ್ ಇದೆ. ಸೊ ಸುತ್ತಮುತ್ತ ಕೂಡ ನಿಮಗೆ ಸುಮಾರು ಕಾಲೇಜಸ್ ಆಗಿರ್ಬೋದು, RV ಕಾಲೇಜು, ಸ್ಕೂಲ್ಸು, ಹಾಸ್ಪಿಟಲ್ಸ್ ಇದೆಲ್ಲ ಬರುತ್ತೆ. ಆ್ಯಂಡ್ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರದಲ್ಲಿದೆ. ಸೊ ಇದು ಆಲ್ಮೋಸ್ಟ್ ಕಾರ್ನರ್ ಪ್ರಾಪರ್ಟಿ ಅಂತ ನಾನು ಹೇಳಿದೆ. ಸೊ ನಿಮಗೆ ಗಾಳಿ ಬೆಳಕು ಇದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.